ಹಾಯ್ ಫ್ರೆಂಡ್, ನಮಸ್ಕಾರ. ಇವತ್ತು ನಮ್ಮ ಆಂಟಿಯವರು ತುಂಬ ಬೇಜಾರಾಗ್ತಿದೆ, ಬೆಂಗಳೂರಿಗೆ ಹೋಗಿ ಬರೋಣ ನಡಿ ಅಂತ ಹೇಳಿದ್ರು. ಹಾಗೆ ಮತ್ತು ವರಲಕ್ಷ್ಮಿ ಬರ್ತಾ ಇದೆಯಲ್ಲ ಹಬ್ಬ, ಅದಕ್ಕೆ ಒಂದೆರಡು ಸೀರೆ ತಗೊಬರೋಣ ಚಿಕ್ಕಪೇಟೆಯಲ್ಲಿ ಅಂತ ಹೇಳಿದ್ರು. ಫೋನಲ್ಲಿ ನೋಡಿದೆ ಕಣೆ, ಯಾವುದೋ ಒಂದು ಅಂಗಡಿ ತುಂಬ ಚೆನ್ನಾಗಿದೆ ಅಂತೆ, ಹೋಗಿ ತಗೊಬರೋಣ ಅಂತ ಹೇಳಿದ್ರು. ಅದಕ್ಕೆ ನಾವು ನಮ್ಮ ಆಂಟಿಯವ್ರು ಕರ್ಕೊಂಡು ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ನೋಡಿ, ಟಿಪ್ಪರ್ನವನು ಮತ್ತು ಇವನು ಫುಲ್ ಜಂಗಲ್ ಬಂದು ಮಾಡ್ತಾವ್ರೆ, ಸೈಡೇ ಕೊಡ್ತಾಯಿಲ್ಲ. ಹಂಗೂ ಸೈಡ್ ತಗೊಂಡು ಮುಂದೆ ಬಂದೆ. ಹೈವೇ ಮಾತ್ರ ಸೂಪರಾಗಿದೆ. ಯಾರು 100 ತನಕ ಹೋಗಿ 100 ಮೇಲೆ ಯಾರು ಕ್ರಾಸ್ ಮಾಡಬೇಡಿ. ಯಾಕೆ ತುಂಬ ಹೈವೇ ತುಂಬ ಚೆನ್ನಾಗಿರೋದ್ರಿಂದ ಬೇಗ ಹೋಗಿ ಸೇಫಾಗಿ ಹೋಗಿ ಸೇಫಾಗಿ ಬನ್ನಿ. ನಮ್ಮ ಆಂಟಿಯವರು ತೋರಿಸಿದೆ, ಆಂಟಿ ಇವತ್ತು ನ್ಯಾಷನಲ್ ಹೈವೇಗೆ ಹೋಗಿ ಕರ್ಕೊಂಡು ಹೋಗ್ತೀನಿ ಅಂತ ತೋರಿಸ್ದೆ, ತುಂಬ ಚೆನ್ನಾಗಿದೆ ಅಂತ ಅವರು ಹೇಳಿದ್ರು. ಇವಾಗ ಕಳಸ್ತೋಡಿ ಕ್ರಾಸ್ ಮಾಡಿ ಹೋಗ್ತಾ ಇದ್ದೀವಿ. ಈಗ ನಮ್ಮ ಅತ್ತೆ ಆಂಟಿಯವರೆಲ್ಲ ಹೇಳ್ತಿದ್ದಾರೆ, ಎಲ್ಲರೂ ಊಟ ಕೊಡಿಸಪ್ಪ, ತುಂಬ ಟೈಮ್ ಆಯಿತು ಅಂದರು. ಅದಕ್ಕೆ ನಾನು ಮೈಸೂರು ರೋಡ್ಲಿರುವಂಥ ನಂದಗೋಕುಲ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ರೆಸ್ಟೋರೆಂಟ್ ಒಳಗಡೆ ಬಂದ್ವಿ, ಊಟ ಆರ್ಡ್ರ್ ಮಾಡಿದ್ವಿ. ಇವರು ನನ್ನ ಪಕ್ಕದಲ್ಲಿ ನಮ್ಮ ಚಿಕ್ಕತ್ತೆ, ನೆಗಿತಿರೋ ನಮ್ಮ ಆಂಟಿ, ನಮ್ಮ ದೊಡ್ಡಮ್ಮ, ನನ್ನ ದೊಡ್ಡತ್ತೆ ಇವರು. ಹಂಗೆ ಒಂದು ಸೆಲ್ಫಿ ತಗೊಂಡ್ವಿ, ಸೆಲ್ಫಿ ಎಲ್ಲ ಪೋಸ್ಟ್ ಮಾಡಿದ್ವಿ. ಈಗ ಊಟ ಆರ್ಡ್ರ್ ಮಾಡಿದ್ದೀನಿ, ಸೌತ್ ಇಂಡಿಯನ್ ಮೀಲ್ಸು. ಏನು ಕೊಡ್ತಾನೆ ಅಂತ ನೋಡೋಣ. ಊಟ ಆರ್ಡ್ರ್ ಮಾಡಿದೆ, ಬಂದು ತೊಗೊಂಡು ಹೋದರು. ಇವಾಗ ಊಟ ತರ್ತಾಯಿದ್ದಾರೆ. ನೋಡಿ, ಊಟ ತಂದುಕೊಟ್ರು. ನಮ್ಮ ಅತ್ತೆಯವರೆಲ್ಲ ಊಟ ಮಾಡ್ತಾಯಿದ್ದಾರೆ. ಈ ಒಂದು ಊಟಕ್ಕೆ 150 ರೂಪಾಯಿ ಪ್ಲಸ್ GST ಬೇರೆ ಹಾಕಿದ್ದಾರೆ. ಅವ್ನು ನೋಡಿದ್ರೆ ಬೇಳೆ ಸಾಂಬಾರು ಬೇಳೆ ಸಾಂಬಾರು ಮೂಲಂಗಿ ಸಾಂಬಾರು ಕೊಟ್ಟವನೇ. ಅದೇ ನಮ್ಮ ಮೈಸೂರಲ್ಲಿ 150 ರೂಪಾಯಿಗೆ ಹೋಳಿಗೆ ಊಟನೇ ಕೊಡ್ತಾರೆ. ಬಟ್ ಬೆಂಗಳೂರಲ್ಲಿ ಅನ್ನ ಸಾಂಬಾರು ಪೂರಿಗೆ 150 ರೂಪಾಯಿ ತಗೋತಾ ಇದ್ದಾರೆ. ನಾನು ಅದನ್ನೇ ಹೇಳ್ತಾಯಿದ್ದೆ. ಈಗ ಎಲ್ಲ ಊಟ ಆಯಿತು, ಈಗ ಚಿಕ್ಕಪೇಟೆ ಕಡೆ ಹೊರಟಿದ್ವಿ ನಾವು. ನೋಡಿ, ಚಿಕ್ಕಪೇಟೆಗೆ ಬಂದ್ವಿ. ಜನ ನೋಡ್ಬಿಟ್ಟು ನಮ್ಮ ಆಂಟಿಯವ್ರು ಫುಲ್ ಶಾಕ್ ಆಗ್ಬಿಟ್ರು. ಯಾವ ಸೀರೆನಪ್ಪ ತಗೊಳ್ಳೋದಿಲ್ಲಿ, ಓಡಾಡೋಕ್ಕೆ ಕಷ್ಟ ಅಂತ ಹೇಳಿದ್ರು. ಒಂದು 5-6 ನಗರಪೇಟೆ, ಬಳೆಪೇಟೆ ಎಲ್ಲ ಸುತ್ತಾಡಿಸ್ದೆ. ಸಂಜೆ 7 ಗಂಟೆ ಆಯ್ತು ಅಲ್ಲಿಂದ ಬಿಡೋದು. ಅಲ್ಲಿ ನಾವೇನೇನು ಪರ್ಚೇಸ್ ಮಾಡಿದ್ವಿ ಅಂತ ನಿಮ್ಗೆ ನಾಳೆ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ. ನೋಡಿ ಫ್ರೆಂಡ್, ಚಿಕ್ಕಪೇಟೆ ಫುಲ್ ರಶ್ ಇದೆ. ನಾವು ಮೈಸೂರಿಂದ ಬಂದು ಅಂದರೆ ಇಲ್ಲಿ ಕಾಲಿಡೋಕ್ಕೆ ಜಾಗ ಇಲ್ಲ. ನಮ್ಮ ಆಂಟಿಯವರು ಬೆಂಗಳೂರು ಸಹವಾಸ ಸಾಕಪ್ಪ ಸಾಕು ಅಂದ್ಬಿಟ್ರು, ಒಂದೇ ಮಾತಿಗೆ ಮುಗಿಸೇ ಬಿಟ್ರು. ಬಾಯ್ ಫ್ರೆಂಡ್, ಇನ್ನೊಂದು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ.